ಭಾಜಿ ವಿತ್ ಅಕ್ಕಿ ರೊಟ್ಟಿನ ನಾವು ಎಲ್ಲಿ ಹೊರಗಡೆ ಹೋಗ್ತೇವಿ ಅಲ್ಲ ಕೆಲ್ಸಕ್ಕೆ ನಾವು ಹೋಗ್ತೇವಿ ಬಸ್ ನಲ್ಲಿ ಕೂತಿರ್ತೀರಿ ಮುಟ್ಬೇಡ ಎಲ್ಲಸ್ ಜನ ವಾಸನೆ ಬರ್ತದೆ ಅವರಿಗೆ ಸನಿ ಕುಂದ್ರಬಾರ್ದು ಕಪ್ಪಿದ್ದಾರೆ ಅವರು ನೋಡ್ಲಿಕ್ಕೆ ಆಶ್ಚರ್ಯ ಅವ್ರ ಕೂದ್ಲು ನೋಡು ಹೆಂಗಿದೆ ಸ್ಪ್ರಿಂಗ್ ತರ ಇದೆ ಹಂಗ್ ಜನ ತುಂಬಾ ಹ್ಯಾರೆಸಿಂಗ್ ಮಾಡ್ತಾರೆ ನಮ್ಗೆ. ಇವರ ಸಾಂಪ್ರದಾಯಿಕ ನೃತ್ಯ ಇದಕ್ಕೆ ದಮಾಮ್ ಡ್ಯಾನ್ಸ್ ಅಂತ ಹೇಳ್ತಾರೆ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಇವಾಗ ಗ್ರೀನ್ ಪಲ್ಯ ಮಾಡ್ತಾ ಇದ್ದೀವಿ ನಾವು. ಗ್ರೀನ್ ಪಲ್ಯ, ಎಸ್. ಅದಕ್ಕೆ ಏನೇನ್ ಬೇಕು ಐಟಮ್ಸ್? ಅದಕ್ಕೆ ಈರುಳ್ಳಿ ಬೇಕು, ಈರುಳ್ಳಿ, ಗ್ರೀನ್ ಚಿಲ್ಲಿ ಬೇಕು, ಗ್ರೀನ್ ಚಿಲ್ಲೀಸ್, ಮತ್ತ ಇದೆ ಬೆಳ್ಳುಳ್ಳಿ ಬೇಕು, ಬೆಳ್ಳುಳ್ಳಿ, ಮತ್ತು ಉಪ್ಪು ಅಂಡ್ ಲಿಟಲ್ ಆಯಿಲ್, ಸ್ವಲ್ಪ ಆಯಿಲ್, ಅಲಸಂದೆ ಕಾಳು. ಹೌದು, ಫಾರ್ ಟೇಸ್ಟ್ ಅಂಡ್ ಫಾರ್ ಕ್ವಾಂಟಿಟಿ. ಎಸ್. ಮಾಡ್ಬಿಡೋಣ ಇದನ್ನ ಇವಾಗ. ಈಗ ನಾವು ಫಸ್ಟ್ ಇದ್ರಲ್ಲಿ ಹಾಕ್ತಿವಿ ಪಾತ್ರೆನಲ್ಲಿ. ಚಿಕ್ಕ ಪಾತ್ರೆ ಇಲ್ಲ, ಇಷ್ಟು ಸೊಪ್ಪು ಅಷ್ಟು ಪಾತ್ರೆ ಹಿಡಿಯತ್ತಾ? ಇದು ಬಾಳ ಆಗಂಗಿಲ್ಲ ಅದು ನಾವು ಮುಚ್ಚಿಟ್ಟಾಗ ಎಲ್ಲಾ ಕೆಳಗಡೆ ಹೋಗ್ಬಿಡುತ್ತೆ. ಇಷ್ಟ ಆಗುತ್ತೆ ಅದು. ಒಂದ್ ಪಾತ್ರೆಗೆ ಸೊಪ್ಪು ಹಾಕೊಂಡಿದ್ರೆ ಆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿದೀವಿ. ಫಸ್ಟ್ ಬಿಫೋರ್ ಕಟಿಂಗ್ ಮಾಡುವ ಮುಂಚೆನೂ ವಾಶ್ ಮಾಡ್ತೀವಿ. ಯಾಕಂದ್ರೆ ಆ ಕಟ್ ಮಾಡಿ ವಾಶ್ ಮಾಡಿದ್ರೆ ಎಲ್ಲಾ ವಿಟಮಿನ್ ಹೋಗುತ್ತೆ, ಅದು ಸತ್ವ ಎಲ್ಲ ಹೋಗ್ಬಿಡುತ್ತೆ. ತುಂಬಾ ಜನ ಹಾಗೆ ಮಾಡ್ತಾರೆ, ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ನೀರಿಗೆ ಹಾಕಿ ಅದು ಎಲ್ಲಾ ವಿಟಮಿನ್ ಎಲ್ಲ ಕಟ್ ಮಾಡಿದ ಎಲ್ಲಾ ವಿಟಮಿನ್ ಹೋಗ್ಬಿಡುತ್ತೆ. ಅದಕ್ಕಾಗಿ ನಾವ್ ಏನ್ ಮಾಡ್ತೇವಿ, ಫಸ್ಟ್ ಚಲೋ ತೊಳೆದು ಆಮೇಲೆ ಕಟ್ ಮಾಡಿ ಆಮೇಲೆ ಇದು ಈರುಳ್ಳಿ ಹಂಗೆ ಹಾಕದ? ಹೌದು. ಎಣ್ಣೆ ಗಿಡ ಏನ್ ಹಾಕೋದು? ಇಲ್ಲ, ಎಣ್ಣೆ ಲಾಸ್ಟ್ ಆಗಿ ಹಾಕೋದು. ಲಾಸ್ಟ್ ಅಲ್ಲಿ ಹಾಕದ? ಹೌದು. ಡಿಫ್ರೆಂಟ್ ಪ್ಯಾಟರ್ನ್. ಆಮೇಲೆ ಚಿಲ್ಲಿನೂ ಅದಕ್ಕೆ ಹಾಕದ? ಹೌದು. ಆಮೇಲೆ ಉಪ್ಪು. ಏನ್ ಸ್ಟವ್ ಮೇಲೆ ಇಡಕ್ಕಿಂತ ಎಲ್ಲ ಮುಂಚೆನೆ ಹಾಕ್ಬೇಕು ಎಲ್ಲ. ಅಲ್ಸಂದೇನು ಈಗ್ಲೇ ಹಾಕ್ಬೇಕಾ? ಹೌದು. ಏನೇನಿದೆ ಎಲ್ಲದೂ ಈಗ್ಲೇ ಹಾಕ್ಬಿಡ್ಬೇಕು? ಅಯ್ಯೋ, ಎಲ್ಲ ಹಾಕಿ ಚಲೋ ಕುದಿಬೇಕು. ಕುದಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕೆಳಗೆ ಇಳಿಸ್ಬೇಕು. ಆಮೇಲೆ ಕುದಿಬಾರ್ದು ಬಾಜಿ. ಅಮ್ಮ ಮಾಡಿ ನಾ ತಿನ್ನು. ಇದ್ ನೋಡಿ, ಸೊಪ್ಪಿನ ಪಲ್ಯ ಇಷ್ಟು ಈಸಿ ಮೆಥಡ್ ಅಲ್ಲಿ ನಾನು ಮಾಡಿದ್ದೆಲ್ಲೂ ನೋಡ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಸೊಪ್ಪು, ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಅದ್ರ ಮೇಲೆ ಹಸಿಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಅಲಸಂದೆಕಾಯಿ ಎಲ್ಲ ಬಿಫೋರ್ ಸ್ಟವ್ ಮೇಲೆ ಇಡಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಪಾತ್ರೆಗೆ ಹಾಕಿ ಇಟ್ಕೊಬಿಡ್ಬೇಕು ಅಷ್ಟೇ. ಅಷ್ಟೇ ಗಟ್ಟಾಗಿ ಮುಚ್ಚಬೇಕು ಅದು. ಹೌದಾ? ಆಮೇಲೆ ಎಲ್ಲ ಇದು ಆಗುತ್ತೆ, ಅದು ಸಾಫ್ಟ್ ಆಗ್ಬಿಡುತ್ತೆ. ಸಾಫ್ಟ್ ಆದ್ಮೇಲೆ ಟರ್ನ್ ಮಾಡಿ ನೋಡ್ಬೇಕು. ಆಮೇಲೆ ನೋಡ್ಬೇಕು ಅದು ಇದು ಬೆಂದಿದೇನಿಲ್ಲ. ಬೆಂದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದ್ರ ಮೇಲೆ. ಅದ್ರ ಮೇಲೆ ಹಾಕಿ ಇಳಿಸ್ಬೇಕು, ಕುದಿಬಾರ್ದು. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಹಾಕಿ ಜಚ್ಕೊಂಡಿದ್ದಾರೆ, ಅದನ್ನು ಈಗಲೇ ಹಾಕ್ಬೇಕಾ? ಹೌದು. ಇದು ತುಂಬಾ ಇನ್ಸ್ಟಂಟ್ ಸೊಪ್ಪಿನ ಪಲ್ಯ ಫಾರ್ ರೊಟ್ಟಿ, ಚಪಾತಿ, ದೋಸೆ, ರೈಸ್. ನಿಮ್ಗೇನ್ ಇಷ್ಟ ಅದಕ್ಕೆ ಹಾಕೊಂಡ್ ತಿನ್ರಿ, ತುಂಬಾ ಚೆನ್ನಾಗಿರುತ್ತೆ. ನಾ ತಿನ್ಬಿಟ್ಟು ಹೇಳ್ತೀನಿ. ಸೊಪ್ಪಿನೆಲ್ಲ ಹಾಕಿ ಡೈರೆಕ್ಟ್ ಆಗಿ ಆ ಪಾತ್ರೆನ ಇಡ್ಬೇಕಾಗಿರೋದು ಸ್ಟವ್ ಮೇಲೆ ಅಷ್ಟೇ. ಅದಕ್ಕೇನು ಒಗ್ಗರಣೆ ಏನೂ ಹಾಕೋತರ ಇಲ್ಲ. ಐಟಮ್ಸ್ ಎಲ್ಲ ಹಾಕೋದು, ಒಲೆ ಮೇಲೆ ಇಡೋದು, ಮುಚ್ಚೋದು. ನಾವ್ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ವಲ್ಲ. ಇವಾಗ ಅವರು ಸೊಪ್ಪಿನ ಪಲ್ಯ ಏನ್ ಮಾಡ್ತಿದಾರೋ ಅದಕ್ಕೆ ರೊಟ್ಟಿ ಮಾಡ್ತಿದ್ದಾರೆ. ರೊಟ್ಟಿಗೆ ಹಲೋನಿಗೆ ಬಕ್ರಿ ಅಲ್ಲ, ಬಕ್ರಿ ಅಂದ್ರೆ ನಮ್ ಭಾಷೆನಲ್ಲೇ ಬಾಕ್ರಿ.
ಬಾಕ್ರಿ ಅಂದ್ರೆ ರೊಟ್ಟಿ. कनियाची भाकरी. ಕನ್ಯಾಚಿ ಬಾಕ್ರಿ ಅಂದ್ರೆ ನುಚ್ಚಿನ ರೊಟ್ಟಿ. ನುಚ್ಚಿನ ರೊಟ್ಟಿ ಅಂತನಾ? ಜೊಂದಳ್ಯಾची भाकरी ಅಂದ್ರೆ ಜೋಳದ ರೊಟ್ಟಿ. ಏನೇನು? ಜೊಂದಳ್ಯಾची भाकरी. ಜೊಂದಳೆಚಿ ಬಾಕ್ರಿ ಅಂದ್ರೆ ಬಾಕ್ರಿ ಅಂದ್ರೆ ಜೋಳದ ಜೋಳದ ರೊಟ್ಟಿ. ಇನ್ನೊಂದೇನಂದ್ರಲ್ಲ? कनियाची भाकरी. ಕನ್ಯಾಚಿ ಬಾಕಿರಿ ಅಂದ್ರೆ ನುಚ್ಚಿನ ರೊಟ್ಟಿ. ನಂಗೆ ಗೊತ್ತು, ನಾನು ಇಲ್ಲೆಲ್ಲ ಕಲ್ತಿದ್ದೀನಿ. ನಾನು ಈ ಕಡೆನೆ ಮದ್ವೆ ಆಗ್ ನಾ ಬರೋದು, ಯಾಕಂದ್ರೆ ನಂಗೆ ಈ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗ್ ಗೊತ್ತು. ಹಂಗೆ ನೀರ್ ಕಾಗಿದೆ. ಹ್ಮ್ ಈಗ ನಾವು ಉಪ್ಪು ಹಾಕಿದೇವಿ ಅದ್ರಾಗ. ಹ್ಮ್ ಈಗ ನಾವು ಹಿಟ್ಟು ಹಾಕ್ತಾ ಇದ್ದೇವಿ ಅದಕ್ಕೆ ರೊಟ್ಟಿ ಮಾಡ್ಲಿಕ್ಕೆ. ಹಾ ಹಾ ಹಾ. ಈಗ ಅದು ಅಲ್ಲೇ ಮಿಕ್ಸ್ ಮಾಡೋದು. ಹಾ, ಏನಿಲ್ಲ, ಉಪ್ಪು ನೀರನ್ನ ಬಿಸಿ ಮಾಡಿ ಹಿಟ್ಟು ಹಾಕ್ಬಿಡೋದು. ಹೌದು. ಬಜ್ಜಿ ಇದನ್ನ ಚೆನ್ನಾಗಿ ನಾದ್ಬೇಕು. ಹಾ. ಇದ್ ರೊಟ್ಟಿ ಎಲ್ರು ಮಾಡ್ತಾರಲ್ಲ ಇಲ್ಲಿ? ಹೌದು. ಕಲಿಸ್ತೀರಾ ಮನೇಲಿ? ಅವ್ರಿಗೆ ಕಲಿಸ್ತೇವೆ. ಅವ್ರಿಗೂ ನಾವು ರೊಟ್ಟಿ ಮಾಡುವಾಗ ಅವ್ರಿಗೆ ಕರಿತೇವಿ. ಹಾ. ನಾವು ಅವ್ರಿಗೆ ಕಲಿಸ್ತೇವಿ, ನೋಡಿ ಹಿಂಗ್ ಅಡ್ಗೆ ಮಾಡ್ಬೇಕು ಅಂತ ಅವ್ರಿಗೆ ಕಲಿಸ್ತೇವಿ ನಾವು. ಆಮೇಲೆ ಅವರು ಕಲ್ಕೊಂತಾರೆ. ಯಾಕಂದ್ರೆ ಅಕಸ್ಮಾತ್ ಅವ್ರು ದೊಡ್ಡ ಆಗಿದ್ರೆ, ಗಂಡನ ಮನೆಗ್ ಹೋಗಿದ್ರೆ ಅಲ್ಲೇ ಗಂಡವ್ರು ಕೇಳ್ತಾರೆ, ನಿಮ್ ತಂದೆ ತಾಯಿ ಏನ್ ಕಳಿಸ್ತಾರೆ ನಿಮ್ಗೆ ಅಂತ. ಅವ್ರು ಹೇಳ್ಬೋದು ರೊಟ್ಟಿ ಕಲ್ಸ್ಯಾರ. ಆಮೇಲೆ ಅಲ್ಲೇ ಹೋಗಿ ಮುಖ ನೋಡೋದು ಬೇಡ, ನಮ್ ತಾಯಿ ನಮ್ಗೆ ಇದು ಕಲಿಸ್ಲು ಅಂತ. ಅದ್ರ ಸಲುವಾಗಿ ನಾವ್ ಎಲ್ಲಾ ಕಲಿಸ್ತೀವಿ ಹೆಣ್ಣು ಮಕ್ಕಳಿಗೆ. ನಾವು ಹಿಂಗ ಅಡ್ಗೆ ಮಾಡ್ಕೊಂಡಾಗ ಗಂಡು ಮಕ್ಕಳು ನಮ್ ಹಿಂಗ್ ಕುಂದಿರ್ತಾರಲ್ಲ, ಅವ್ರು ನಮ್ ನೋಡ್ಕೊಂಡು ಅವರು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಅಡ್ಗೆ ಮಾಡಕ್ಕೆ. ಆಮೇಲೆ ಹೆಂಡತಿಗೆ ಯಾರು ಕೇಳಲ್ಲ, ಏನ್ ಕೇಳಲ್ಲ. ಹೌದು. ಅವರೇ ಮಾಡ್ಬಿಟ್ಟು ಹೆಂಡತಿಗೆ ಕೊಡ್ತಾರೆ ಅಷ್ಟೇ. ಈಗ ನಮ್ ಮಕ್ಕಳು ಎಲ್ಲಾ ಅಡ್ಗೆ ಮಾಡ್ತಾರೆ. ಹೌದಾ? ಆಮೇಲೆ ನಿಮ್ಗೆ ಎಷ್ಟ್ ಜನ ಮಕ್ಳು? 3. ಗಂಡ ಎಷ್ಟು? ಗಂಡ 2, 1 ಹೆಣ್ಣು. 1 ಹೆಣ್ಣು. 3 ಜನ ಅಡ್ಗೆ ಮಾಡ್ತಾರ? ಹೌದು. ಸೂಪರ್. ನೋಡಿ, ಮಕ್ಕಳಿಗೆ ಎಲ್ಲಾ ವಿದ್ಯೆನೂ ಕಲಿಸ್ಬೇಕು, ಗಂಡ್ ಮಕ್ಳಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ. ಇವಾಗ ವಿ ಆರ್ ಮೇಕಿಂಗ್ ರೋಟಿ. ನೀವ್ ಎಷ್ಟು ಓದಿದೀರಾ? ಫಸ್ಟ್ 1 ಕ್ಲಾಸ್. ಜಸ್ಟ್ 1 ಕ್ಲಾಸ್. ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಾ? ಹೌದು. 1ನೇ ಕ್ಲಾಸ್ ಅಷ್ಟೇ? ಹೌದು. ಇಂಗ್ಲಿಷ್ ನಾಲೆಜ್? ಐ ವಾಸ್ ವರ್ಕಿಂಗ್ ಫಸ್ಟ್ somewhere in Goa. When I'm working, that time when the children I was talking, when that people I was talking, that time I was listening. So with that only I'm cooking this side, but I'm listening what they was talking that. So I'm repeating again and again by myself, on myself I was repeating. So that from that time I came to know this is English. Okay, by listening only you learned English. Yeah. ಕೇಳೋದ್ರಿಂದ, ಬರೀ ಕೇಳಿಸ್ಕೊಂಡು ಇಂಗ್ಲಿಷ್ ಕಲ್ತಿದ್ದಾರೆ. ಎಷ್ಟು ಓದೋದ್ರಿಂದ ಅಷ್ಟೇ ನಾಲೆಜ್ ಅಂತ ಏನಿಲ್ಲ. ವಿದ್ಯೆ ಪಡ್ಕೋಬೇಕು ಅಂತ ಹೇಳಿದ್ರೆ ಹೇಗಾದ್ರೂ ಪಡ್ಕೋಬಹುದು, ಅದರ ಆಸಕ್ತಿ ನಮ್ಗೆ ಇರ್ಬೇಕು ಅಷ್ಟೇನೆ. ಇವಾಗ ಇದಾಗೋಯ್ತು. ನೀರ್ಗೀರ್ ಹಾಕೋದಿಲ್ಲ, ಬರೀ ಅಕ್ಕಿ. ಸೂಪರ್. ನಿಮ್ ಕಡೆ ಹುಡ್ಗ ಇದಾರ ಮದ್ವೆ ಆಗಕ್ಕೆ? ಇದಾರೆ ಮೇಡಮ್. ಇದಾರಾ? ನನ್ನ ಹುಡುಗ ಇದಾನಲ್ಲ. ನಿಮ್ ಮಗನಾ? ನನ್ ಆಗ್ತಾರ? ಸೋ ಸ್ವೀಟ್. ಅವ್ರಿಗೆ ಹೇಳಿ ಆಯ್ತಾ, ನಿಮ್ಗೆ ಒಬ್ರು ಹುಡುಗಿ ಇದಾರೆ, ಮದ್ವೆ ಆಗ್ತಾರೆ ಅಂತ ಹೇಳಿ. ಅವ್ರು ಒಪ್ಕೊಂಡ್ರೆ ಆಗ್ತೀನಿ, ಇಲ್ಲಾದ್ರೆ ಇಲ್ಲ. ಇಲ್ಲ, ಒಪ್ಕೋತಾರ ಮೇಡಮ್. ನಾ ಹೇಳಿದ್ರೆ ಒಪ್ಕೋತಾರ. ನಾನ್ ನೋಡಿ ಒಳ್ಳೆ ಸೊಸೆ ಆಗ್ತೀನಿ, ನೀವ್ ಹೇಳ್ದಂಗ್ ಕೇಳ್ತೀನಿ, ನಾನು ರೊಟ್ಟಿ ಎಲ್ಲ ಬಡ್ದು ನಿಮ್ಗ್ ಚೆನ್ನಾಗ್ ನಾನ್ ನೋಡ್ಕೊಳ್ತೀನಿ. ಆಗ್ಬೋದಲ್ಲ? ನೀವು ರೊಟ್ಟಿ ಅಷ್ಟು ಮಾಡಿ ಕೊಟ್ರೆ ಸಾಕು, ನಾನು ಹೊಲದ ಕಡೆ ನಾನು ಹೋಗ್ತೀನಿ. ನೀವು ಹೊಲಕ್ ಬರೋದು ಬೇಡ. ಹೊಲಕ್ ಬರೋದು ಬೇಡ, ಮಗನ್ ಜೊತೆ ಫುಲ್ ಜಾಲಿ. ನೋಡಿ, ರೊಟ್ಟಿ ಅಷ್ಟ್ ಮಾಡ್ಕೊಟ್ರೆ ಸಾಕಮ್ಮ, ಹೊಲಕ್ ಇಂತ ಅತ್ತೆ ಎಲ್ಲಿ ಸಿಗ್ತಾರೆ? ಅತ್ತೆ ಅಂತ ನೀವಾಗಲೇ ಹೇಳ್ಬಿಡ್ತೀನಿ. ಅತ್ತೆ
ಥ್ಯಾಂಕ್ ಯು. ಮಸ್ತ್ ಕಾಮಿಡಿ. ಇಷ್ಟು ನೋಡಿ, ಇಷ್ಟು ಒಳ್ಳೆ ಅತ್ತೆ ಇರ್ಬೇಕಲ್ವಾ. ಮನೇಲಿ ರೊಟ್ಟಿ ಒಂದ್ ಮಾಡ್ಕೊಡಮ್ಮ ಸಾಕು, ನಾ ಹೊಲಕ್ ಹೋಗ್ಬಿಡ್ತೀನಿ ಅಂತ. ಅವ್ರ ಏನಕ್ಕೆ ಹೊಲಕ್ ಹೋಗ್ತೀನಿ ಅಂತ ಹೇಳ್ತಿರೋ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗಂಡು ಹೆಣ್ಣಿಗೂ ಪ್ರೈವಸಿ ಬೇಕು ಅಂತ. ಅದೇ ಮತ್ತೆ ಇಫ್ ಇನ್ ಕೇಸು ಅತ್ತೆ ಏನಾದ್ರು ಈ ತರ ಪ್ರೈವಸಿ ಕೊಡ್ಲಿಲ್ಲ ಅಂತಂದ್ರೆ ಅತ್ತೆ ಹೊಲಕ್ ಹೋಗೋದಲ್ಲ, ಅತ್ತೆನ್ ಮನೇಲಿ ಇರಿಸ್ಬಿಟ್ಟು ಗಂಡು ಹೆಣ್ಣೆ ಹೊಲಕ್ ಹೋಗ್ಬಿಡ್ತಾರೆ. ಅಯ್ಯೋ, ಈ ತರ ಎಲ್ಲ ನಾನ್ಸೆನ್ಸ್ ಮಾತಾಡ್ಬಾರ್ದು, ಬಟ್ ಮಾತಾಡ್ಬೋದು ಅಷ್ಟೇ. ಹೀಗೆ ನೀವು ಹೊಲಕ್ ಹೋಗಿರ್ತೀರಲ್ವಾ, ನೀವು ಅಂದ್ರೆ ಹೊಲದ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ನಾವ್ ಮನೇಲಿ ಹಾಡು ಹೇಳ್ತೀವಿ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತನಾಡಲು ಅಂತ. ಅವಾಗ ನಾನು ಫೋನ್ ಮಾಡ್ತೀನಿ, ಅತ್ತೆ ಸ್ವಲ್ಪ ಇಲ್ಲಿ ನಿಮ್ ಮನೆ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ ಮಗನ ಕರ್ಕೊಂಡು ಹೊಲಕ್ ಹೋಗ್ಬಿಡ್ತೀನಿ. ಓಕೆನಾ? ಅಯ್ಯೋ ಅಡ್ಡಿಲ್ಲ, ಎಂತ ಒಳ್ಳೆ ಅತ್ತೆ ನೀವು. ಬಾಜಿ ಸ್ವಲ್ಪ ಬಲ್ತಿದೆ, ಅದು ನೀರ್ ಬಿಡ್ತಾ ಇಲ್ಲ. ಬೆಂದಿದೆ, ಬಲ್ತಿದೆ, ಅದಕ್ಕೆ ಬಲ್ತಿದೆ. ನೀರ್ ಬಿಡ್ತಾ ಇಲ್ಲ. ಇಲ್ಲ ಅಂದ್ರೆ ನಾವು ನೀರ್ ಹಾಕೋದಿಲ್ಲ, ಅದಕ್ಕೆ ತಾನೇ ನೀರ್ದಲ್ಲಿ ಬಂದ್ಬಿಡುತ್ತೆ. ಅದು ನೀರ್ ಬಿಟ್ಟಿಲ್ಲ ಅಂತಂದ್ರೆ ನಾವು ನೀರ್ ಬಿಡ್ಬೇಕು. ಸ್ವಲ್ಪ ಬಿಡ್ಬೇಕು, ಬಾಳ್ ಬಿಡ್ಬಾರ್ದು. ಯಾಕಂದ್ರೆ ಬಾಳ್ ಬಿಟ್ಟಿದ್ರೆ ಟೈಮ್ ಆಗ್ತದೆ. ಓಕೆ, ಸ್ವಲ್ಪ ಸ್ವಲ್ಪ ನೀರ್ ಬಿಡ್ಬೇಕು. ಅದು ಎದರ್ಗೋಸ್ಕರ ಬಿಡೋದು? ಅದು ನೀರ್ ಬಿಟ್ಟಿಲ್ಲ ಅಂತ ಇಲ್ಲ, ಇದು ಇದು ಹಾಕಿವಿ ಅಲ್ಲ ನಾವು, ಇದು ಅಲಸಂದೆ ಕಾಯಿ ಬೇಯಕ್ಕೋಸ್ಕರ ಹಾಕ್ಬೇಕು. ಇಲ್ಲ ಅಂದ್ರೆ ಅದು ಹಾಕೋ ಅವಶ್ಯಕತೆ ಇಲ್ಲ. ರೆಡಿ ಆಗಿದೆ ಅದು ಬಾಜಿ. ನಿಮ್ಮ ಫೇವ್ರೆಟ್ ಅಡ್ಗೆ ಯಾವ್ದು? ನಮ್ಮ ಫೇವ್ರೇಟ್ ಅಡ್ಗೆ ರೊಟ್ಟಿ ಮತ್ತು ಬಾಜಿ. ಅದೇ ಇಷ್ಟನಾ ನಿಮ್ಗೆ? ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಅದು ನಿಮ್ ಮಕ್ಕಳಿಗೆಲ್ಲ ಫುಲ್. ನಾವು ಅಕಸ್ಮಾತ್ ಸಿಕ್ಕಿ ಬಿದ್ದಿದ್ರೆ ಕೂಡ ಅದು ಮಾಡಿ ತಿಂದಿದ್ರೆ ನಾವು ಎದ್ದು ಕುಂತೇವಿ. ಯಾಕಂದ್ರೆ ಅದೇ ಒಂದೇ ಆಸೆ ನಮ್ಗೆ. ಅಷ್ಟಿಷ್ಟ ಬಾಜಿ ಮತ್ತು ಚಪಾತಿ. ಬಾಜಿ ಭಾಕ್ರಿ ಸೂಪರ್ ಕಾಂಬಿನೇಷನ್. ಸೊಪ್ಪಂತೂ ನಿಮಗೆ ತುಂಬಾ ಸಿಗತ್ತಲ್ವಾ? ಸಿಗುತ್ತೆ. ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ಸೊಪ್ಪು ಸಿಗತ್ತೆ, ಸೊಪ್ಪಿಗೇನ್ ಸಮಸ್ಯೆನೇ ಇಲ್ಲ. ನೀವ್ ಇದೆಲ್ಲ ಐಟಮ್ಸ್ ಎಲ್ಲ ತರ್ಬೇಕು ಅಂತಂದ್ರೆ ಇಲ್ಲಿಂದ ಸಿಟಿಗೆ ಹೋಗ್ಬೇಕಾ? ಸುಮಾರು ಹೌದು, 6 ಕಿಲೋಮೀಟರ್. ನಾವ್ ಹೆಂಗಸರು ಕೂಡ ಹೋಗ್ತೇವಿ, ಅಂದ್ರೆ 6 ಕಿಲೋಮೀಟರ್ ಹೋಗ್ಬೇಕು. ನಡ್ಕೊಂಡೆ ಹೋಗ್ತೀರಾ? ಫಸ್ಟ್ ನಡ್ಕೊಂಡು ಹೋಗ್ತಿದ್ದೇವಿ, ಈಗ ಒಂದ್ ಗಾಡಿ ಆಗಿದೆ ಸಂದದು, ಅದು ಹಳೇದು. ಅದ್ರಲ್ಲಿ ಎಲ್ಲಾರು ಕೂಡಿ ಒಂದ್ ಗಾಡಿನಲ್ಲಿ ಹತ್ತಿ ಹೋಗ್ಬಿಡ್ತೇವಿ. ಓಕೆ, ಎಲ್ಲರಿಗ ಕರಿತೇವಿ, ಬರ್ರಿ ಬರ್ರಿ ಯಾರ್ಯಾರು ಬರೋದಿದೆ ಬರ್ರಿ ಅಂತ ನಿಲ್ತೇವಿ. ಸಿನಿಮಾ ಗಿನ್ಮಾಗ ಹೋಗ್ತೀರಾ? ಎಲ್ಲ ಈ ಕಡೆ ಟೌನಿಗೆಲ್ಲ ಹೋಗೋದು ಸಿನಿಮಾ? ಅವಾಗ ಹೋಗ್ತಿದ್ದೇವೆ ಮೇಡಮ್, ಈಗ ಟಿವಿ ಆಗಿದೆ ಅಲ್ಲ. ಟಿವಿ ಇದೆ, ಟಿವಿ ಎಲ್ಲ ಹಾಕ್ತಾರೆ ಸಿನಿಮಾ. ಅದು ಕೂಡ ವರ್ಷಕ್ಕೊಮ್ಮೆ ಹೋಗ್ತಿದ್ದೇವೆ. ಗಣಪತಿ ಹಬ್ಬ ಯಾವ್ದೊಂದು ಚಲೋ ಹಬ್ಬ ಬಂದಿದ್ರೆ ಆ ದಿವ್ಸ ಎಲ್ಲರಿಗೆ ರಜೆ ನಮ್ಗೆ. ಆ ದಿವ್ಸ ಎಲ್ಲಾರು ಕೂಡಿ ಮಾತಾಡೋದು, ಇಷ್ಟಿಷ್ಟು ರೊಕ್ಕ ತಗೋರಿ ಅಂತ. ಎಲ್ಲಾರು ರೊಕ್ಕ ಕೂಡಿಸೋದು, ಆಮೇಲೆ ಹೋಗೋದು ಅಲ್ಲೇ ಸಿನಿಮಾ ನೋಡ್ಕೊಂಡು. ಓಕೆ, ನಾನೇನಾದ್ರೂ ಸಿನಿಮಾದಲ್ಲಿ ಒಳ್ಳೆ ಆಕ್ಟ್ ಮಾಡಿದ್ರೆ ನೀವೆಲ್ರು ಬರ್ಬೇಕು. ನಾನೇ ಕರ್ಕೊಂಡು ಹೋಗ್ತೀನಿ, ಫ್ರೀ ಟಿಕೆಟ್. ಓಕೆ, ಎಸ್. ಎಷ್ಟು ಇನ್ನೋಸೆಂಟ್ ಅಂತ ಹೇಳಿದ್ರೆ ಅವ್ರ ಹತ್ರ ಮಾತಾಡ್ತಿರೋದಕ್ಕೆ ತುಂಬಾ ಸಂತೋಷ ಆಗತ್ತೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಂದ್ರು, ನಮ್ಮ ಅಕ್ಕಂದ್ರು ಅವ್ರ ಹತ್ರ ಮಾತಾಡ್ತಿದೀವಿ ಅಂತ ಅನ್ಸುತ್ತೆ ನಿಜವಾಗ್ಲು. ಅದೇ ಅವಾಗ್ಲೇ ಹೇಳ್ದಂಗೆ, ನಾನು ಬೇರೆ ಏನೋ ನಿಮ್ ಮನ್ಸಿಗೆ ಸಮಾಧಾನ ಕೊಡೋದೇ ಇಲ್ಲ. ಒಳ್ಳೆ ಮಾತು, ನಗು ಅಷ್ಟೇ ನಿಮ್ ಮನ್ಸಿಗೆ ಸಮಾಧಾನ ಕೊಡುವಂಥದ್ದು. ಯಾವ ಊರವ್ರಾಗಿರ್ಲಿ, ಯಾವ ಭಾಷೆಯವರಾಗಿರ್ಲಿ, ಯಾವ ಜಾತಿಯವರಾಗಿರ್ಲಿ, ಯಾವ ಧರ್ಮದವರಾಗಿರ್ಲಿ, ನಾವೆಲ್ಲ ಒಂದೇ ಅಂತ ಇದರಿಂದ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ನಾವೆಲ್ಲೋ ಇವ್ರೆಲ್ಲೋ ನಾವಿಲ್ಲಿ ಬರ್ತೀವಿ, ಇವ್ರ ಹತ್ರ ಮಾತಾಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಮ್ಮನ್ನ ಎಷ್ಟು ಚೆನ್ನಾಗಿ ಅವ್ರು ಸ್ವಾಗತ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗ್ ತುಂಬಾ ಸಂತೋಷ ಆಯ್ತು. ನಿಮಗ್ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನ್ ಅನಿಸ್ತು ನಾ ಬಂದಿದ್ದು? आमच्या भाषेनं काय सांगायचं? भाषेत सांगते मग कन्नड ಕನ್ನಡ. ನಾವು ನೀವು ಬರ್ತೀರಿ ಅಂತ ಅನ್ಕೊಲೇ ಇಲ್ಲ. ನಮ್ಗೆ ಜಸ್ಟ್ ಒಂದ್ ಅರ್ಧ ಗಂಟೆ ಹಿಂದೆ ಗೊತ್ತಾಯ್ತು ನೀವು ಬರ್ತೀರಂತ. ನಾವ್ ಒಂಥರ ಉಚ್ಚಮಳಗಿ ಇರ್ದೇವಿ ನೀವು ಬರ್ತೀರಂತ. ಯಾರು ನೋಡ್ಲಿಲ್ಲ, ಯಾರು ಈ ಬರೋರು ಯಾರು, ಹೆಂಗಿದ್ದಾರೆ, ಏನಿದ್ದಾರೆ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಅಂದ್ರೆ ಬರ್ತಾರೆ. ಹೆಂಗೆ ಒಂದ್ ಮನುಷ್ಯ ದೇವ್ರಿಗೆ ಹಂಗ್ ಕಾಯ್ತಾನೆ, ಇಲ್ಲ ಹುಟ್ಟೋ ಮನುಷ್ಯರಿಗೆ ಹೆಂಗ್ ಕಾಯ್ತಾನೆ, ಒಂದು ಹುಡ್ಗ ಹುಟ್ಟತದೆ, ಹುಡ್ಗಿ ಹುಟ್ಟತದೆ ನೋಡ್ಲಿಕ್ಕೆ ಕಾಯ್ತದೆ, ಆ ಟೈಪ್ ನಾವು ನಿಮ್ಗೆ ಕಾಯ್ತಾ ಇದ್ದೀವಿ. ಮಾತು ಆ ಟೈಪ್ ನಾವು ನಿಮ್ಗೆ ಕಾಯ್ತಾ ಇದ್ದೀವಿ. ನೀವು ಬಂದ್ಮೇಲೆ ಒಂಥರ ಒಂದು ಖುಷಿ
ಖುಷಿ ಅಂದ್ರೆ ನಮ್ ಖುಷಿ ನಮ್ಗೆ ತಡ್ಲಿಕ್ಕೆ ಆಗ್ತಾ ಇಲ್ಲ. ಹಂಗೆ ನಿಮ್ಗ್ ನೋಡ್ಲಿಕ್ಕೆ ಇಲ್ಲಿಂದ ಅಲ್ಲೇ ಓಡಿ ಹೋಗೇವಿ ನಾವು. ನೀವು ಇಲ್ಲೇ ಬರ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ ಮತ್ತೆ ರಿಟರ್ನ್ ವಾಪಸ್ ಬಂದೇವಿ. ಹೌದಾ? ಮತ್ತ ಅಷ್ಟು ಖುಷಿ ಪಡ್ದೇವಿ. ನೀವು ಬಂದು ನೋಡಿದ ತಕ್ಷಣ ಒಂದು ವರ್ಷ ಮನುಷ್ಯ ಒಂದ್ ದೇವ್ರು ಬರ್ತಾ ಇದ್ದಾರೆ ನಮ್ಮ ಒಳಗಡೆ ಅಂತ ನಾವು ಇಷ್ಟು ಎಲ್ಲಾ ಕಾಪಾಡ್ಕೊಂಡು ತುಂಬಾ ಥ್ಯಾಂಕ್ ಯು ನಿಮ್ಗೆ ಎಲ್ಲರಿಗೆ. ಸಂತೋಷ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಹೀಗೆ ಆ ಭಗವಂತ ಯಾವಾಗ್ಲೂ ಖುಷಿಯಾಗಿ ನೆಮ್ಮದಿಯಾದಂತಹ ಜೀವನ ಕೊಟ್ಟಿಡ್ಲಿ. ಅವಾಗ್ಲೇ ರಾಕಿ ಸರ್ ಹೇಳಿದ್ರು, ಸರ್ಕಾರದವರು ನಮ್ಗೆ ಸರಿಯಾದಂತಹ ಸೌಕರ್ಯಗಳನ್ನ ಇನ್ನೂ ಕೊಡ್ಲಿಲ್ಲ ಅಂತ ಹೇಳಿ. ಅದು ಇಷ್ಟು ಒಳ್ಳೆ ಜನ, ಯಾಕಂದ್ರೆ ಕಾಡ್ ಮಧ್ಯ ಇರ್ತಾರೆ. ಇವರ ಪರಿಸ್ಥಿತಿಗಳು, ಕೆಲವೊಂದು ಪರಿಸ್ಥಿತಿಗಳು ನೋಡಿದ್ರೆ ಇನ್ನೂ ಕೂಡ ನಿಮ್ಗೆ ತುಂಬಾ ಸೌಲಭ್ಯಗಳು ಸಿಗಬೇಕು ಸರ್ಕಾರದಿಂದ. ದಯವಿಟ್ಟು ಸರ್ಕಾರದವರಿಗೆ ನಮ್ಮ ಒಂದು ರಾಘುಸ್ ಕಿಚನ್ ಚಾನಲ್ ಕಡೆಯಿಂದ ಮನವಿ. ನಾವು ಆಯಿಲ್ ಇವಾಗ ಆಯಿಲ್ ಆಡ್ ಮಾಡ್ತೀವಿ. ಎಸ್, ಇವಾಗ ಆಯಿಲ್ ಹಾಕ್ಬಿಡೋಣ. ಎಂಡಲ್ಲಿ ಆಯಿಲ್ ಹಾಕ್ಬೇಕು. ಅದೇ ಹೇಳ್ತಾ ಇದ್ದೆ, ಸರ್ಕಾರದವರಿಗೆ ನಮ್ಮ ರಾಘುಸ್ ಕಿಚನ್ ಕಡೆಯಿಂದ ಒಂದು ಮನವಿ. ಈ ಸಿದ್ಧಿ ಸಮುದಾಯದವರು ಏನು ಈ ಒಂದು ಭಾಗದಲ್ಲಿ ಇದ್ದಾರೋ ಇವರಿಗೆ ಎಷ್ಟ್ ಚೆನ್ನಾಗಿ ಹೇಳಿದ್ರು, ಕಾಡನ್ನ ನಾವು ಸಂರಕ್ಷಿಸ್ತೀವಿ ಅಂತ ಹೇಳಿ. ಇವರಿಗೆ ಅದಕ್ಕೆ ತಕ್ಕನಾದಂತಹ ಸೌಲಭ್ಯಗಳು ಸಿಗ್ಲಿ ಆದಷ್ಟು ಬೇಗ. ಎಸ್, ಥ್ಯಾಂಕ್ ಯು. ಆಯ್ತಾ ಬಾಜಿ? ಹಾ, ಬಾಜಿ ಆಯ್ತು. ಎಸ್, ಅದು ರೊಟ್ಟಿ ಕೊಡಿ. ಗರಂ ಗರಂ ಮಾಡ್ತೀವಿ. ಖಾತರ್ಗೈತೀನಿ ಗರಂ ಗರಂ ರೊಟ್ಟಿ ಒಟ್ಟಿಗೆ ಬಾಜಿ ಹಾಕೊಂಡು ಚಪ್ಪರಿಸ್ತಾ ಇರೋದೆ. ಎಸ್, ಪ್ಲೇಟ್ ಕೊಡಿ, ಅದು ಪ್ಲೇಟ್ ಕೊಡಿ, ಪಾತ್ರೆ. ಬಜ್ಜಿದು ಎಸ್, ಇವಾಗ ರೊಟ್ಟಿ ರೆಡಿ ಆಗಿದೆ, ಅದಕ್ಕೆ ಬಾಜಿನೂ ರೆಡಿ. ಒಂದ್ ಸ್ವಲ್ಪ ಹಾಕ್ಬಿಡಿ. ಮಿಟ್ಕಾಯಿ ಕಾಲಾಗಿದೆ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಭಾಜಿ ವಿತ್ ಅಕ್ಕಿ ರೊಟ್ಟಿನ ಟೇಸ್ಟ್ ಮಾಡ್ಲಾ? ಹಾ, ಹುಣ್ಣ ಬಗ ಬಿಸಿ ಇದೆ, ಇರ್ಲಿ. ಬಾದಲ ಅಲ್ಲಕ್ಕ ತೇಬಿ ಸೂಪರ್ ಆಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಒಗ್ಗರಣೆ ಕೊಟ್ಟಿ ನಾವೆಲ್ಲ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡ್ತೀವಿ. ವಿತೌಟ್ ಒಗ್ಗರಣೆ ಬಾಜಿ ಬಾಕ್ರಿ, ಓ ಮೈ ಗಾಡ್. ಏನ್ ಹಾಕೊಡ್ದಿ ಮತ್ತೆ ಆಗ ಬರಿ ಪೆಡ್ತಾ ನೋಡಿ, ಅಕ್ಕಿ ರೊಟ್ಟಿ ಜೊತೆ ಸೊಪ್ಪಿನ ಪಲ್ಯ ತಿಂತಾ ಇದ್ರೆ ಸೊಪ್ಪು ಎಷ್ಟು ಬೇಗ ಹದವಾಗಿ ಬೆಂದ್ಬಿಟ್ಟಿದೆ. ಆ ಬೆಳ್ಳುಳ್ಳಿ ಫ್ಲೇವರು ಪಾನಿ ಹಾಯ್ತದ ಆಮೇಲೆ ಗೊತ್ತಾ. ಈ ತರ ಬಾಜಿ ಇದ್ರೆ ನಾನಂತೂ 4 ರೊಟ್ಟಿ ತಿಂದ್ಬಿಡ್ತೀನಿ. ಇಲ್ಲೆಲ್ಲ ಎಷ್ಟು ರೊಟ್ಟಿ ತಿಂತಾರೆ ಇಲ್ಲೇ ಮಕ್ಕಳು? 2.5 ನಾನ್ 2.5 ಇಲ್ಲ 4 ರೊಟ್ಟಿ ತಿಂತೀನಿ ಈ ತರ. ಯಾಕಂದ್ರೆ ಇಷ್ಟ ಚೆನ್ನಾಗಿರೋ ಬಾಜಿ ಇದ್ರ ಅಬಕ್ ಇತ್ತೆ ಸಾಕಿ. ಸಿಂಪ್ಲಿ ಸೂಪರ್. ವಾವ್, ಜಸ್ಟ್ ಅಮೇಝಿಂಗ್. ಎಲ್ಲಾ ಫ್ಲೇವರ್, ಖಾರ, ಉಪ್ಪು, ಆ ಬೆಳ್ಳುಳ್ಳಿ ಫ್ಲೇವರು, ಅಲಸಂದೆ ಕಾಯಿ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸೊ ಲಲಿತಾ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ಮ ವಾಡಕ್ಕೆ ಇವತ್ತು ನಾವು ಬಂದು ನಿಮ್ ಮನೆಯವರಾಗಿ ನಾವು ನಿಮ್ ಜೊತೆ ಇದ್ದಿದ್ದು ನಮಗಂತೂ ತುಂಬಾ ಸಂತೋಷ ಆಯ್ತು. ಸೊ ನಮ್ಮ ರಾಘುಸ್ ಕಿಚನ್ ಕಡೆಯಿಂದ ನಿಮಗೆ ಒಂದು ಪ್ರೀತಿಯ ಉಡುಗೊರೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೀವು ಇರ್ಲಿ ಕೊಡಿ, ಏನಾಗತ್ತೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ದೊಡ್ಡವ್ರು ಹೇಳಿಲ್ವಾ? ನಮಗಂತೂ ಸಂತೋಷ ಆಯ್ತು, ನಿಮಗ್ ಸಂತೋಷ ಆಯ್ತಾ? ಇವತ್ ನಾವು ನಿಮ್ಮ ಮನೆಗ್ ನಾವ್ ಬಂದಿದೀವಿ, ನಿಮ್ ಜೊತೆ ನಿಮ್ಮಲ್ಲೇ ಒಬ್ಬರಾಗಿ ನಾವಿದೀವಿ. ನಮಗಂತೂ ನಮ್ಮ ಫ್ಯಾಮಿಲಿ ಒಟ್ಟಿಗಿದೀವಿ ಅಂತ ಅನಿಸ್ತು. ನಿಮ್ಗೆ ಅನಿಸ್ತು? ನಮಗೂ ಹಂಗೆ ಅನಿಸ್ತು. ತುಂಬಾ ಖುಷಿ ಆಯ್ತು. ನಾವು ಎಲ್ಲಿ ಹೊರಗಡೆ ಹೋಗ್ತೇವಿ, ಎಲ್ಲ ಕೆಲ್ಸಕ್ ನಾವು ಹೋಗ್ತೇವಿ, ಬಸ್ ನಲ್ಲಿ ಹೀಗೆ ಕೂತಿರ್ತೀರಿ, ಮುಟ್ಬೇಡ ಎಲ್ಲಸ್ ಜನ ವಾಸನೆ ಬರ್ತದೆ, ಅವರಿಗೆ ಸನಿಪ್ ಕುಂದಿರ್ಬಾರ್ದು.
ಕಪ್ಪಿದ್ದಾರೆ ಅವರು, ನೋಡ್ಲಿಕ್ಕೆ ಆಶ್ಚರ್ಯ. ಅವ್ರ ಕೂದ್ಲು ನೋಡು ಹೆಂಗಿದೆ, ಸ್ಪ್ರಿಂಗ್ ತರ ಇದೆ. ಹಂಗ್ ಜನ ತುಂಬಾ ಹ್ಯಾರೆಸಿಂಗ್ ಮಾಡ್ತಾರೆ ನಮ್ಗೆ. ಮತ್ತು ನಾವ್ ಅಲ್ಲಿ ಕೆಲ್ಸಕ್ ಮಾಡುವುದ್ರಲ್ಲಿ ನೀವ್ ಹೊರಗ್ ಬೇಡ, ಏನಿದ್ರೇನು ಅಲ್ಲಿ ನಾವ್ ಮಾಡೋದೆಲ್ಲಾ ತಿಂತೇವ್ರು. ಅವ್ರು ಎಲ್ಲಾನು ತಿಂತಾರೆ, ನಾವ್ ಮಾಡೋದು ಅಡ್ಗೆ ಎಲ್ಲ ಮಾಡೋದು ತಿಂತಾರೆ. ಬಟ್ ನೀವ್ ಹೊರಗ್ ಬರ್ಬೇಡ, ನಿಮ್ ಕೂಡ್ಲು ಒಂಥರ ಇದೆ, ನೀವ್ ನೋಡ್ಲಿಕ್ಕೆ ಒಂಥರ ಇದೆ, ಬರ್ಬೇಡ ಹೊರಗಡೆ, ಹಿಂಗ ಅನ್ನೋದು ಮಾಡ್ತಾರೆ ನಮ್ಗೆ. ಹೊರಗಡೆ ಹೋಗ್ಲಿಕ್ಕೆ, ಹೊರಗಿನ ಜನ ಆದ್ರೂ ಕೂಡ ನಾವು ಎಲ್ಲಾ ಸಹಿಸ್ಕೊಂಡು ಕೆಲಸ ಮಾಡ್ಕೊಂಡು ನಮ್ ಹೊಟ್ಟೆ ಪಾಲಿಗೆ ನಾವು ಕೆಲಸ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಇವತ್ತು ನೀವು ಮಾಡಿಲ್ಲಲ್ಲ ನಮ್ಗೆ. ನೀವು ಮಾಡಿಲ್ಲ, ನೀವು ಹಿಂಗೆ ಟಚ್ ಆಗಿ ಕೂತಿದ್ದೇವೆ, ಅದಕ್ಕಾಗಿ ನಾವು ಬಹಳ ಖುಷಿ ಆಗತ್ತೆ. ಅದೇ ಖುಷಿ ಇಲ್ಲಮ್ಮ, ಇವಾಗ ಏನ್ ಗೊತ್ತಾ, ದೇವ್ರು ಕೊಟ್ಟಿರೋದ್ ರೂಪ, ದೇವ್ರು ಕೊಟ್ಟಿರೋ ಅಂದ. ನಾನು ಬೆಳ್ಳಗಿದ್ದೀನಿ, ಚೆನ್ನಾಗಿದ್ದೀನಿ, ಅದು ಅಂದ ಅಲ್ಲ, ಅದು ಚಂದ ಅಲ್ಲ. ನಮ್ ಮನಸ್ಸು ದೇವ್ರು ಹೇಗ್ ಕೊಟ್ಟಿರ್ತಾನೆ. ನೀವು ಹೆಂಗಾದ್ರೂ ಇರಿ, ಅದು ಮ್ಯಾಟ್ರ್ ಆಗಲ್ಲ. ನೀವ್ ಇನ್ನೊಬ್ರಿಗೆ ಹೆಂಗ್ ಮಾತಾಡಿಸ್ತೀರಾ, ಅದ್ರಲ್ಲಿ ನಿಮ್ ಮನುಷ್ಯತ್ವ ಇರೋದು ಅಲ್ವಾ. ಅದಕ್ಕಾಗಿ ಒಂಥರ ನಮ್ಗೆ ಏನು ಒಂಥರ ಮಾನಸಿಕ ಆಗುತ್ತೆ, ಅದು ಎಲ್ಲ ಕೇಳಿ ಕೇಳಿ ಅಯ್ಯೋ, ನೀವ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವಾಗ ನಾವ್ ಏನ್ ಮಾಡ್ತೇವಿ, ಪಾಪ್ ಅವ್ರು ಎಷ್ಟು ಚಂದ ಕಾಣ್ತಾರೆ, ಎಲ್ಲಾರು ಚಲೋ ಇದ್ದಾರೆ, ನಾವ್ ಯಾಕೆ ಹೋಗ್ಬೇಕು, ಅವ್ರು ಎಲ್ಲಾ ಎದಕ್ ಹಿಂಗೆಲ್ಲಾ ಮಾಡ್ಬೇಕು, ನಮ್ ಪಾಲಿಗೆ ನಾವು ಸೆಪರೇಟ್ ಆಗಿರೋ ಅಂತ ನಾವು ಸೆಪರೇಟ್ ಇರ್ತೀವಿ. ಅವ್ರು ಈಗಿನ ಕಾಲದಲ್ಲೂ ಈ ತರದೆಲ್ಲ ಇದೆ ಅಂತ ಹೇಳಿ ಇನ್ನೂ ತನಕ ಮಾಡ್ತಾ ಇದ್ದಾರೆ. ಇನ್ನೂ ತನಕ ನಾವು ಈಗ್ಲೂ ಕೂಡ ಮಾಡ್ತಾ ಇದ್ದಾರೆ. ಈಗ ಜಸ್ಟ್ ನಾವು 6 ತಿಂಗಳಾಯ್ತು ಗೋವಾದಿಂದ ಬಂದು, ಗೋವಾ ಜನ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಓಕೆ, ನೋಡಿ, ಇನ್ನು ರೇಸಿಸಮ್ ಅಂತ ಹೇಳ್ತಾರೆ ಇದನ್ನ, ಇನ್ನೂ ಇದೆ ಅಲ್ಲ. ಕಲರ್ ಆಗ್ಲಿ ಈ ತರ ಎಲ್ಲ, ದಯವಿಟ್ಟು ಯಾರು ಆತರ ಯಾರು ಟ್ರೀಟ್ ಮಾಡ್ಬೇಡಿ. ಯಾಕಂದ್ರೆ ದೇವ್ರು ನಮ್ಮನ್ನ ಯಾವಾಗ್ಲೂ ಹೀಗೆ ಇಟ್ಟಿರ್ತಾನೆ ಅಂತ ಹೇಳಕ್ ಆಗಲ್ಲ. ಕಾಲಚಕ್ರ, ಕೆಳಗಿದ್ದವನು ಮೇಲ್ ಬರ್ಬೇಕು, ಮೇಲಿದ್ದವನು ಕೆಳಗ್ ಹೋಗ್ಬೇಕು. ಸೊ ಯಾವತ್ತೂ ಎಲ್ಲರ ಪರಿಸ್ಥಿತಿ ಹಂಗೆ ಇರತ್ತೆ ಅಂತ ಹೇಳಕ್ ಆಗೋದಿಲ್ಲ. ನಮ್ ಪರಿಸ್ಥಿತಿನ ನಾವು ತಲೆಯಲ್ಲಿ ಇಟ್ಕೊಂಡು ಇನ್ನೊಬ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣೋಣ, ಇನ್ನೊಬ್ರಿಗೆ ಒಳ್ಳೆ ಮಾತಾಡೋಣ, ಸಾಧ್ಯ ಆದ್ರೆ ಇನ್ನೊಬ್ರಿಗೆ ಸಹಾಯ ಮಾಡೋಣ. ಸಾಧ್ಯವಾಗಿಲ್ಲ ಅಂತ ಅಂದ್ರೆ ನಮ್ ಪಾಡಿಗೆ ನಾವ್ ಇದ್ಬಿಡೋಣ, ಯಾರಿಗೂ ಬೇಜಾರ ಮಾಡೋದ್ ಬೇಡ ಅಂತ ಹೇಳ್ತಾ, ನೀವ್ ಏನಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನನಗೂ 1000 ಜನ 1000 ಮಾತಾಡ್ತಾರೆ, ನಾವ್ ತಲೆ ಕೆಡ್ಸ್ಕೊಳಲ್ಲ. ಮಾತಾಡೋರ್ಗೆ ಏನ್ ಗೊತ್ತಾ ಅಮ್ಮ, ಅವ್ರಿಗೆ ಒಂದೇ ಕೆಲ್ಸ ಮಾತಾಡ್ತಾ ಇರೋದು. ನಮ್ಗಳಿಗೆ ತುಂಬಾ ಕೆಲ್ಸ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ರೊಟ್ಟಿ ಅವ್ರು ಬಂದ್ ಬಡಿತಾರ? ಇಲ್ಲ ಇಲ್ಲ ಅಲ್ವಾ. ನಮ್ ರೊಟ್ಟಿ ನಾವೇ ಬಡ್ಕೋಬೇಕು. ಅವ್ರ ಪಾಡಿಗೆ ಅವ್ರು ಹೋಗ್ತಾರ ಅಷ್ಟೇ. ಅವ್ರನ್ನ ಹೂತಾಕೋದು 6 ಅಡಿ 3 ಅಡಿ ಜಾಗದಲ್ಲೇನೆ ನಮ್ಮ ಹೂತಾಕೋದು ಅದ್ರಲ್ಲೇ. ಅವ್ರು ಸ್ವಲ್ಪ ಚೆನ್ನಾಗವ್ರೆ ಅಂತ ಅವರಿಗೆ ಸ್ಪೆಷಲ್ ಆಗಿ ಏನ್ ಮಾಡಲ್ಲ. ಅವ್ರ ಹೆಣನು ಗೆದ್ಲಿಡತ್ತೆ, ನಮ್ ಹೆಣನು ಗೆದ್ಲಿಡತ್ತೆ ಮಣ್ಣಿಗೆ ಅಷ್ಟೇ. ಓಕೆ, ಇದು ಇವರ ಸಾಂಪ್ರದಾಯಿಕ ನೃತ್ಯ. ಇದಕ್ಕೆ ದಮಾಮ್ ಡ್ಯಾನ್ಸ್ ಅಂತ ಹೇಳ್ತಾರೆ. ದಮಾಮ್ ನೃತ್ಯ. ಸೊ ಇದನ್ನ ಎಲ್ಲಾ ಹಬ್ಬ ಹರಿದಿನಗಳಲ್ಲಿ, ಸಮಾರೋಪ ಸಮಾರಂಭಗಳಲ್ಲಿ ಇವರು ಸೆಲೆಬ್ರೇಟ್ ಮಾಡೋದು ಈ ಒಂದು ಡ್ಯಾನ್ಸಿನ ಮುಖಾಂತರ. ಅದಕ್ಕೆ ಆದಂತ ಒಂದು ದಮಾಮ್ ಅಂತ ಹೇಳಿ ವಾದ್ಯ ಇರುತ್ತಂತೆ. ಆ ವಾದ್ಯ ಇವಾಗೇನೋ ರೀಸೆಂಟ್ ಆಗಿ ಹೊಡೆದೋಗಿದೆ. ಸೊ ಹಾಗಾಗಿ ಅಲ್ಟರ್ನೇಟ್ ಆಗಿ ಬೇರೆ ಒಂದು ವಾದ್ಯನ ರೆಡಿ ಮಾಡ್ಕೊಂಡಿದ್ದಾರೆ. ಆ ವಾದ್ಯನ ಇಟ್ಕೊಂಡು ಇವಾಗ ಇವರ ಸಿದ್ಧಿ ಸಮುದಾಯದವರ ಸಾಂಸ್ಕೃತಿಕ ನೃತ್ಯವನ್ನ ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ. ನೀವು ಇದನ್ನ ನೋಡ್ತಾ ಇರೋರೆಲ್ಲ ಡ್ಯಾನ್ಸ್ ಮಾಡ್ಬೋದು ಎಲ್ಲರೂ. सिद्धी डान्स राम रामो, आमच्या वाड्यावडला राम रामो. डंगळ वाढल्यार पावसा काय कमी ना, डंगळ वाढल्यार पावसा काय कमी ना. सिद्धी डान्स राम रामो, आमच्या वाड्यावडला राम रामो. अभिषेला गो बिटो, आई मला ज्योतिषा वाचा तर दे ग, आई मला ज्योतिष वाचा तर दे ग. हुरक तांदूळ कुठं मिळेना, मारूचे म्हणताय कोंबडे. जाऊ केव्हा माझ्या सोयऱ्यानो, जाऊ केव्हा माझ्या सोयऱ्यानो. अभिषायला गो बिटो, अभिषेला गो बिटो, अभिषायला गो बिटो. अभिषेला गो बिटो. ಎದ್ದೆ ಹೋಡ ಟಕಲೆ ತಜೆ, ಎದ್ದೆ ಓಡ ಟಕಲೆ ತೆಚ್ಚೆ, ಎದ್ದೆ ಹೋಡ ಟಕಲೆ ತಜೆ. ಹೇ ಟೇ 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 ಟೇ. ಐ ಮಾಲಾ ज्योतिष रेडवा तर दे ग, आई मला ज्योतिष रेडवा तर दे ग. आई माला ज्योतिष रेडवा तर दे ग. आई मला ज्योतिष रेडवा तर दे ग. ಹೋಗಿ ಬರುವೆ ನಾನು ಮನೆ ಕಡೆ ಜೋಪಾನ, ಹೋಗಿ ಬರುವೆ ನಾನ ಮನೆ ಕಡೆ ಜೋಪಾನ. ಹೋಗಿ ಬರುವೆ ನಾನ
ಮನಿ ಕಡೆ ಜೋಪಾನ ಬರುವೆ ನಾನು ಮನಿ ಕಡೆ ಜೋಪಾನ. ವಾ 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 ಅಲ್ಟಿಮೇಟ್. ಅಪ್ಪ 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 ಅಪ್ಪ, ಏನ್ ಟ್ಯಾಲೆಂಟೆಡ್ ಅಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತಾನೆ ಹೇಳೋಕ್ಕಾಗೋದಿಲ್ಲ, ಯಾರ ಹತ್ರ ಯಾವ ಟ್ಯಾಲೆಂಟ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇವತ್ತಿನ ಈ ನಮ್ಮ ಎಪಿಸೋಡ್ ಸಿಕ್ಕಾಪಟ್ಟೆ ಸ್ಪೆಷಲ್ ನನಗೆ ಅನ್ನಿಸ್ತು. ನಿಮಗೆ ಎಷ್ಟು ಸ್ಪೆಷಲ್ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ, ಇನ್ನು ಯಾರ್ಯಾರು ರಘುಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಅತಿ ಹೆಚ್ಚಿನ ಒಳ್ಳೊಳ್ಳೆ ರೆಸಿಪೀಸ್, ಒಳ್ಳೊಳ್ಳೆ ಕಲ್ಚರ್ ನೋಟಿಫಿಕೇಶನ್ ಸಿಗ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಒತ್ತಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಟಾಟಾ ಬಾಯ್, ಹೋಗಿ ಬರುವೆ ನಾನು.